ದಂತೆ ಈ ವರ್ಷನೂ ಅಂದರೆ 24ನೇ ವರ್ಷ ಗುಡಿ ಸ್ಥಾಪನೆಯಾಗಿ 27/12/2000ನೇ ಇಸ್ವಿಯಲ್ಲಿ ಗುಡಿ ಸ್ಥಾಪನೆ ಆಗಿತ್ತು 2001ರಲ್ಲಿ. ಅದರ ಪ್ರಕಾರ ಈ ವರ್ಷ 24ನೇ ವರ್ಷ ಜರುಗ್ತಾ ಇದೆ ಈ ಜಾತ್ರೆಯಲ್ಲಿ ಎಲ್ಲ ಸದ್ಭಕ್ತರು ಪ್ರತಿ ವರ್ಷದಂತೆ ಈ ಸಲನೂ ಸಹಕಾರ ಕೊಟ್ಟಿದ್ದಾರೆ. ಈ ಸಲ ಸರ್ವಸಾಧಾರಣ ಒಂದು 30-40 ಸಾವಿರ ಜನ ಕೂಡುವಷ್ಟು ಇವತ್ತು ಜಾತ್ರೆಯಲ್ಲಿ ಕೂಡುವಂಥ ಪ್ರಸಾದ ಕಾರ್ಯಕ್ರಮಕ್ಕೆ ಕೂಡುವಂಥದ್ದು ಒಂದು ಪರಿಸ್ಥಿತಿ ಇವತ್ತು ಉದ್ಭವಿಸಿದೆ. ಅದಕ್ಕೆ ಪ್ರತಿ ಸಲದಂತೆ ಈ ಸಲನೂ ಎಲ್ಲ ಸದ್ಭಕ್ತರು ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ ನ್ಯೂಸ್ದವರಾಗಲಿ ಎಲ್ಲರೂ ಬಂದು ನಮಗೆ ಸಹಕಾರ ಮಾಡ್ತಾರೆ. ಅದೇ ಥರ ಈ ವರ್ಷವೂ ಎಲ್ಲರೂ ಇದೇ ರೀತಿ ಎಲ್ಲ ಭಾಗಿಯಾಗಿದ್ದಾರೆ. ಆಮೇಲೆ ಇದು ಮುಂದಿನ ವರ್ಷ 25ನೇ ವರ್ಷ ಜಾತ್ರೆ ಆಗುತ್ತದೆ. ಅದರಲ್ಲಿ ಏನಾದರೂ ಒಂದು ವಿಶೇಷ ಒಂದು ಕಾರ್ಯಕ್ರಮ ಮಾಡಬೇಕಂತೆಲ್ಲ ಇದೆ. ಅದಕ್ಕೆಲ್ಲ ಸದ್ಭಕ್ತರು ನಮಗೆ ಸಹಕಾರ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಆಗಮಿಸಿದಂಥ ಎಲ್ಲ ಪೂಜ್ಯರು ಆಮೇಲೆ ನಮ್ಮ ಪೂಜಾರಿಗಳು ಎಲ್ಲರಿಗೂ ನಮ್ಮ ವಂದನೆಗಳು. ಜಾತ್ರಾ ಮಹೋತ್ಸವ ಇವತ್ತು 24ನೇ ವರ್ಷದ ಅಥಣಿ ತಾಲೂಕಿನಲ್ಲಿ ಸಾಯಿಬಾಬಾ ಜಾತ್ರಾ ಮಹೋತ್ಸವ ಅಂಗವಾಗಿ ವಿಶೇಷ ಬೆಳಗ್ಗೆ ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ಹೋಮಾದಿಗಳು, ವಿಶೇಷ ಕಲಾವೃದ್ಧಿ ಹೋಮ, ಗಣಹೋಮ, ನವಗ್ರಹ ಹೋಮಾದಿಗಳೆಲ್ಲ ನೆರವೇರಿದವೆ. ಈಗ ತಾನೇ ಸಾಯಿ ಟ್ರಸ್ಟ್ ವತಿಯಿಂದ ಸಾಯಿಬಾಬಾ ದೇವಸ್ಥಾನದ ಸದ್ಭಕ್ತ ಮಂಡಳಿಯಿಂದ ಪೂರ್ಣಾವತಿ ಫಲವನ್ನೆಲ್ಲ ಕೊಟ್ಟಿದ್ದಾರೆ. ವಿಶೇಷ ಪೂಜೆ ಕೈಂಕಾರ್ಯಗಳೆಲ್ಲ ನೆರೆದಿದ್ದಾವೆ. 24 ವರ್ಷಗಳಿಂದಲೂ ಸಮೇತ ವರ್ಷ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾ ಇದೆ. ಅಷ್ಟು ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರ್ತಾ ಇದೆ. ವಿಶೇಷವಾಗಿ ಇವತ್ತಿನ ದಿವಸ ಶ್ರೀ ಸಾಯಿ ಮಂದಿರದ 24ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಬೆಳಗ್ಗೆ ಮಹಾರುದ್ರಾಭಿಷೇಕ ಹಾಗೂ ಅಷ್ಟೋತ್ತರ ಬಿಲ್ವಾರ್ಚನೆ ಮತ್ತು ಶ್ರೀ ಶನಿ ಮಂದಿರ ಮಹಾ ಗುರುಗಳಾದ ಶ್ರೀ ಪ್ರವೀಣ್ ಶಾಸ್ತ್ರಿ ಗುರುಗಳಿಂದ ಶ್ರೀ ಸಾಯಿ ಕಲಾವಿ Ano ba? Eh, sana.